ಮಾತುಗಳನ್ನು ಹೇಳಿದ್ರು, ಅವರೇನಾದ್ರು ಬರ್ಬೋದಾ? ಬರ್ಬೋದು. ವೈಯಕ್ತಿಕ ಸಂಬಂಧಗಳಿಂದ ಅವರು ಹಿಂದಿನ ಹಿಂದೂ ಪರ ಸಂಘಟನೆಯವರು, ಇಲ್ಲೇ ಇದ್ದಂಥವರು, ವೈಯಕ್ತಿಕ ಅವರ ಸಂಬಂಧದ ಮೇಲೆ ಬರ್ಬೋದು. ನೀನು ಅವ್ರ ಮಗನ ಮದುವೆಗೆ ನಾ ಹೋಗಿದ್ದೆ. ಪಕ್ಷದ್ದು ಅವರು ತೀರ್ಮಾನ ಮಾಡೋರು, ಅವರು ಅದೇನು ಇನ್ನೂ ಗೊತ್ತಿಲ್ಲ. ಆ ತೀರ್ಮಾನ ಮಾಡೋರ ಮೇಲೆ ಚುನಾವಣೆ ದೃಷ್ಟಿಯಿಂದ ಅವರು ತಮ್ಮ ಇದರಲ್ಲಿ ಬರ್ಬೋದು. ಆ ಉಪಚುನಾವಣೆಗೆ ರಾಷ್ಟ್ರ ನಾಯಕರು ಯಾರು ಬರೋದಿಲ್ಲ. ಪ್ರಹ್ಲಾದ್ ಜೋಶಿ ಅವರು ಇರ್ತಾರೆ, ನಮ್ಮ ಕೇಂದ್ರದ ಮಂತ್ರಿಗಳು ಅವ್ರು ಇರ್ತಾರೆ. ಶೋಭಾ ಕರಂದ್ಲಾಜೆ ಅವರು ಇದ್ದಾರೆ, ಸೋಮಣ್ಣ ಅವರು ಇದ್ದಾರೆ, ಕುಮಾರಸ್ವಾಮಿ ಅವರು ಇದ್ದಾರೆ. ಅವ್ರು 4 ಜನ ಅಲ್ಲಿ ಇಲ್ಲಿ ಕೂಡ ಬರ್ಬೋದು, ದಾವಣಗೆರೆಗೂ ಇಲ್ಲಿನೂ ಬರ್ಬೋದು. ಉಪಚುನಾವಣೆ ಟಫ್ ಫೈಟ್ ಅಲ್ಲ ಸಂತೋಷ ಅಲ್ಲ. ರವಿ ಉಪಚುನಾವಣೆ ಟಫ್ ಫೈಟ್ ಅಲ್ಲ. ಹಿಂದೆ ಸರ್ಕಾರ ನಡೆಸೋರು ಇರ್ತಾರೆ ಕಣೋ. ಈಗ ಸರ್ಕಾರ ನಡೆಸೋರು ಅಷ್ಟೇ ಬಂದಿರ್ತಾರೆ ಅಂತ ಹೇಳಿದ್ರು. ಹಿಂದೆ ಸರ್ಕಾರ ನಡೆಸೋರು ಹಂಗಲ್ಲ. ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಇರ್ತಾರಲ್ಲ, ಅಧಿಕಾರಿಗಳೇ ಮಾಡೋರು ತಾನೇ ಇದನ್ನು ಚುನಾವಣೆ. ಇಲ್ಲಿ ಏನು ಮಾಡ್ತಾರ? ಬರ್ಬೋದು. ವೈಯಕ್ತಿಕ ಸಂಬಂಧಗಳಿಂದ ಅವರು ಹಿಂದಿನ ಹಿಂದೂ ಪರ ಸಂಘಟನೆಯವರು, ಇಲ್ಲೇ ಇದ್ದಂಥವರು, ವೈಯಕ್ತಿಕ ಅವರ ಸಂಬಂಧದ ಮೇಲೆ ಬರ್ಬೋದು. ನೀನು ಅವ್ರ ಮಗನ ಮದುವೆಗೆ ನಾ ಹೋಗಿದ್ದೆ. ಪಕ್ಷದ್ದು ಅವರು ತೀರ್ಮಾನ ಮಾಡೋರು, ಅವರು ಅದೇನು ಇನ್ನೂ ಗೊತ್ತಿಲ್ಲ. ಆ ತೀರ್ಮಾನ ಮಾಡೋರ ಮೇಲೆ ಚುನಾವಣೆ ದೃಷ್ಟಿಯಿಂದ ಅವರು ತಮ್ಮ ಇದರಲ್ಲಿ ಬರ್ಬೋದು. ಆ ಉಪಚುನಾವಣೆಗೆ ರಾಷ್ಟ್ರ ನಾಯಕರು ಯಾರು ಬರೋದಿಲ್ಲ. ಪ್ರಹ್ಲಾದ್ ಜೋಶಿ ಅವರು ಇರ್ತಾರೆ, ನಮ್ಮ ಕೇಂದ್ರದ ಮಂತ್ರಿಗಳು ಅವ್ರು ಇರ್ತಾರೆ. ಶೋಭಾ ಕರಂದ್ಲಾಜೆ ಅವರು ಇದ್ದಾರೆ, ಸೋಮಣ್ಣ ಅವರು ಇದ್ದಾರೆ, ಕುಮಾರಸ್ವಾಮಿ ಅವರು ಇದ್ದಾರೆ. ಅವ್ರು 4 ಜನ ಅಲ್ಲಿ ಇಲ್ಲಿ ಕೂಡ ಬರ್ಬೋದು, ದಾವಣಗೆರೆಗೂ ಇಲ್ಲಿನೂ ಬರ್ಬೋದು. ಉಪಚುನಾವಣೆ ಟಫ್ ಫೈಟ್ ಅಲ್ಲ ಸಂತೋಷ ಅಲ್ಲ. ರವಿ ಉಪಚುನಾವಣೆ ಟಫ್ ಫೈಟ್ ಅಲ್ಲ. ಹಿಂದೆ ಸರ್ಕಾರ ನಡೆಸೋರು ಇರ್ತಾರೆ ಕಣೋ. ಈಗ ಸರ್ಕಾರ ನಡೆಸೋರು ಅಷ್ಟೇ ಬಂದಿರ್ತಾರೆ ಅಂತ ಹೇಳಿದ್ರು. ಹಿಂದೆ ಸರ್ಕಾರ ನಡೆಸೋರು ಹಂಗಲ್ಲ. ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಇರ್ತಾರಲ್ಲ, ಅಧಿಕಾರಿಗಳೇ ಮಾಡೋರು ತಾನೇ ಇದನ್ನು ಚುನಾವಣೆ. ಇಲ್ಲಿ ಏನು ಮಾಡ್ತಾರ?